ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಮಿಸ್ಟರ್ JH ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತೊಂದು ದಿವಸ ಹೋಗ್ತಾ ಇದ್ದೀನಿ ತಿರುಪತಿಗೆ. ತಿರುಪತಿಯಲ್ಲಿರುವಂಥ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋಕ್ಕೆ ನಿಮ್ಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ತಿರುಪತಿಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬರೋಣ ಅಂತ ಹೇಳ್ತಾ ಲೆಟ್ಸ್ ಗೋ. ಫೈನಲಿ ಐ ಆಮ್ ಇನ್ ಸೀಟ್. ಸೊ ಇಲ್ಲಿಂದ ನಾನು ತಿರುಪತಿಗೆ ಹೋಗಲಿಕ್ಕೆ ಮಿನಿಮಮ್ ಅಂತಂದರೂ 8 ಅವರ್ ಬೇಕು. 8 ಅವರ್ ಜರ್ನಿ ಮುಗಿಸ್ಕೊಂಡು ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟು ತಿರುಪತಿ ಎಂಟ್ರೆನ್ಸಲ್ಲಿ. ಲೈಕ್ ತಿರುಪತಿ ಇಲ್ಲಿದ್ದಂಗೆ ನಿಮಗೆ ಹೇಳ್ತೀನಿ ಇಲ್ಲೇ ಅಂತ. ಸೊ ಅಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಲೆಟ್ಸ್ ಎಂಜಾಯ್ ದ ಜರ್ನಿ. ಇಲ್ಲಿಂದ ನೋಡಿ ವೇ ಆಫ್ ಫುಟ್ ಪಾತ್. ಇಲ್ಲಿಂದ ನಾವು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದೀವಿ ಮೆಟ್ಟು ಹತ್ಕೊಂಡು. ಸೊ ಇಲ್ಲಿಂದ ಕಾಲ್ನಡಿಗೆ ಹೋಗುವಂಥದ್ದು ಆಗಿರುತ್ತೆ ತಿರುಪತಿಲಿ. ಇಲ್ಲೇನು ಎಂಟ್ರೆನ್ಸ್ ಕಾಣ್ತಿದೆ, ಈ ಎಂಟ್ರೆನ್ಸಿಂದ ರೈಟ್ ಸೈಡಿಗೆ ಬಂದರೆ ಅವ್ರ ಲೆಫ್ಟ್ ಸೈಡಿಗೆ ಬಂದರೆ ನಿಮಗೆ ಈ ಥರ ಒಂದು ಗೋಪುರ ಕಾಣುತ್ತೆ. ಇಲ್ಲಿಂದ ಫುಟ್ಪಾತ್ ಸ್ಟಾರ್ಟ್ ಆಗುತ್ತೆ. ನೀವು ಈ ಒಂದು ತಿರುಪತಿ ಕೆಳಭಾಗದಲ್ಲಿ ಬಂದರೆ ಈ ಥರ ಒಂದು ಲಗೇಜ್ ಇಕ್ಲಿಕ್ಕೆ ಒಂದು ಕೌಂಟರ್ ಥರ ಮಾಡಿರ್ತಾರೆ. ಸೊ ಇದೆಂದಕ್ಕೆ ಮಾಡಿದ್ದಾರೆ ಅಂತಂದರೆ ತಿರುಪತಿ ಬೆಟ್ಟ ಹತ್ತೋರು ಲಗೇಜ್ ಇಟ್ಕೊಂಡು ಹತ್ತಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕೌಂಟರ್ ಮಾಡಿರ್ತಾರೆ. ಸೊ ಇಲ್ಲಿ ನೀವು ಲಗೇಜ್ ಇಟ್ಟಿದ್ರೆ ನೀವು ಎಲ್ಲಿ ಬೆಟ್ಟ ಹತ್ತಿ ಸ್ಟಾಪ್ ಮಾಡ್ತೀರಾ ಮತ್ತೊಂದು ಕೌಂಟರ್ ಸಿಗುತ್ತೆ ಅಲ್ಲಿ. ಸೊ ಆ ಕೌಂಟರಲ್ಲಿ ನಿಮ್ಮ ಬ್ಯಾಗು ಸಪ್ಲೈ ಆಗಿರುತ್ತೆ ಇಲ್ಲಿಂದ ಅಲ್ಲಿವರೆಗೂ. ಸೊ ಅಲ್ಲಿ ಒಂದು ನಂಬರ್ ಕೊಡ್ತಾರೆ, ಆ ನಂಬರ್ನ ಅದೇ ನಂಬರ್ ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ನಿಮ್ಮ ಒಂದು ಬ್ಯಾಗ್ ವಾಪಸ್ ಕೊಡ್ತಾರೆ. ಸೊ ಇದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಯಾವುದೇ ಥರ ಚಾರ್ಜಬಲ್ ಇರೋದಿಲ್ಲ ಇದಕ್ಕೆ. ಫಸ್ಟ್ ಸ್ಟೇಜ್ ಫುಟ್ಪಾತ್ ಇದು ಮೊದಲನೇ ಅಂತ ತಿರುಪತಿಯ ಬೆಟ್ಟಕ್ಕೆ ಕಾಲ್ದಾರೆ ನಡ್ಕೊಂಡು ಹೋಗೋದಕ್ಕೆ. ಗುರು ಫಸ್ಟ್ ಸ್ಟೇಜ್ ಈ ಕ್ರಾಸ್ ಮಾಡ್ಕೊಂಬಂದೆ ಆ್ಯಂಡ್ ನಾನಿವಾಗ ಇದ್ದೀನಿ ಸೆಕೆಂಡ್ ಸ್ಟೇಜ್ ಹತ್ರ. ಫಸ್ಟ್ ಸ್ಟೇಜ್ಗೆ ಆಗ್ತಿದೆ. ಸೊ ಟೋಟಲಿ 2082 ಮೆಟ್ಲಿದೆ ಟೋಟಲು. ದೊಡ್ಡ ಬೆಟ್ಟನ ಒತ್ತಾ ಇರೋವಂಥದ್ದು. ಸೊ ಗುರು ಈಸ್ ಆಲ್ಮೋಸ್ಟ್ 1500 ಅನ್ಕೋತೀನಿ ಮೆಟ್ಟು ಹತ್ತಿರೋದು. ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಕ್ರೇಜಿ ಆಗಿದೆ. ಈ ಥರ ಹಿಂಸೆ ಕೊಟ್ಟರೆ ಆಗ್ತೀರಾ ಬದುಕಕ್ಕೆಲ್ಲ ಕಷ್ಟ ಇದೆ. ಬಟ್ ಅದೇ ಒಂದು ನಂಬಿಕೆ ಇದ್ದರೆ ದೇವ್ರ ಮೇಲೆ ಆ್ಯಂಡ್ ಆ ಒಂದು ಭಕ್ತಿ ಇದ್ದರೆ ಖಂಡಿತವಾಗಿ ಈಸಿಯಾಗಿ ಹತ್ಕೊಂಡು ಹೋಗ್ಬೋದು. ಆ್ಯಂಡ್ ಮೆಟ್ಲತ್ತಕ್ಕೂ ಸ್ವಲ್ಪ ಟ್ರಿಕ್ ಯೂಸ್ ಮಾಡಿ ಸ್ಲ್ಯಾಂಟಾಗಿ ಹತ್ತಕ್ಕೆ ಯೂಸ್ ಮಾಡಿದ್ರೆ ಬೇಗ ಕಾಲು ನೋವು ಬರೋಲ್ಲ ಅನ್ನೋದು ನನ್ನ ನಂಬಿಕೆ. ಯಾಕೆ ಅಂತಂದರೆ ಸ್ಟ್ರೈಟಾಗಿ ಹತ್ಕೊಂಡು ಹೋದರೆ ಕಾಲು ನೋವು ಬರುತ್ತೆ ಅಷ್ಟು ಜಾಸ್ತಿಯಾಗಿ. ಸೊ ನಮ್ಮ ಬಲವಾಗಿ ನಮ್ಮ ಹಿಂದೆ ನಿಂತಿದ್ದಾರೆ ನಮ್ಮ ಬಾಸು. ನಾವು ಕಂಪ್ಲೀಟ್ ಮಾಡಿದ್ದೀವಿ ಅರ್ಧ ಜರ್ನಿ. ನಮ್ಮ ತಿರುಪತಿ ಬೆಟ್ಟದ ಅರ್ಧ ಜರ್ನಿ ಕಂಪ್ಲೀಟ್ ಮಾಡಿದ್ದೀವಿ. ಈಗ ನಮ್ಮ ಆಪ್ತ ಮಿತ್ರ ಅಂತ ನಮ್ಮ ಬ್ರದರ್ ಅವರು ಏನೋ ಒಂದು ಹೇಳ್ತಿದ್ದಾರೆ, ಅವರು ಕೇಳಬೇಕು ಅಂತ ಎಲ್ಲರೂ ಇಚ್ಛೆ ಪಡ್ಕೋತಿದ್ದಾರೆ ಇಲ್ಲಿ. ಸೊ ಸ್ವಲ್ಪ ಜನ ಕೂತಿದ್ದಾರೆ ಅವ್ರ ಮಾತು ಕೇಳಕ್ಕೋಸ್ಕರ ಅಂತಾನೆ. ಸೊ ಅವ್ರು ಕಂಟಿನ್ಯೂ ಮಾಡ್ತಾರೆ ಇವಾಗ. ನನ್ನ ಕೈಲ ಆಯ್ತಾ ಇಲ್ಲ. ತಿರುಮಲ ಬೆಟ್ಟದಲ್ಲಿ ಲೈಟಿಂಗ್ಸ್ ಅಂತ ಹೆಂಗೆ ಕಾಣುತ್ತೆ ದೂರದಿಂದ ನೋಡಿದ್ರೆ, ಆ ಒಂದು ಲೈಟಿಂಗ್ಸ್ ಅಂತ ನಾವು ಇದೀವಿ ಸದ್ಯಕ್ಕೆ. ಇದೇ ಒಂದು ಲೈಟಿಂಗ್ಸ್, ಅದನ್ನು ಇಲ್ಲಿ ಗಾಳಿ ಗೋಪುರಂ ವೈದೇಶ್ವರ ಅಂತ ಕರೀತಾರೆ. ಸೊ ದಟ್ ಇಸ್ ಗಾಳಿ ಗೋಪುರಂ. ಒಂದು ಗೋಪುರ ಕ್ರಾಸ್ ಮಾಡ್ತಿದ್ದಂಗೆ ನಿಮಗೆ ಟಿಫನ್ ಸೆಂಟರ್ಗಳು, ಸ್ನ್ಯಾಕ್ಸ್ಗಳು ತಿನ್ನಲಿಕ್ಕೆ ಜಾಗಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಸೊ ಇನ್ ಕೇಸ್ ನೀವು ಕೆಳಗಡೆ ಮಾಡಿಲ್ಲ ನಾಷ್ಟ ಅಂತಂದರೆ ಇಲ್ಲಿ ನೀವು ನಾಷ್ಟ ಮಾಡಿಕೊಂಡು
ನೆಕ್ಸ್ಟು ನಿಮ್ಮ ಒಂದು ಪಾದಯಾತ್ರೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಗೋಪುರ ಕ್ರಾಸ್ ಬರ್ತಿದ್ದಂಗೆ ನಿಮಗೆ ಈ ಥರ ಒಂದು ನೋಡ್ಲಿ ಸಿಗುತ್ತೆ. ಲೈಕ್ ಯಾವ ಥರ ಅಂತಂದರೆ ಸ್ಟೆಪ್ಸ್ಗಳು ಜಾಸ್ತಿ ಇರೋದಿಲ್ಲ. ಸೊ ಅಲ್ಲಿಂದ ನಾರ್ಮಲ್ ಆಗುತ್ತೆ ನಿಮ್ಮ ಒಂದು ಪಾದಯಾತ್ರೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ನಿಮಗೆ ಈ ಥರ ಒಂದು ಪ್ರಾಣಿಗಳು ನೋಡಿ ಸಿಗುತ್ತೆ ನೋಡ್ರಿ. ಎಕ್ಸಾಕ್ಟಾಗಿ ಅರ್ಧ ಕಂಪ್ಲೀಟ್ ಮಾಡಿದ್ದೀವಿ. ವೆಂಕಟೇಶ್ವರ ಸ್ವಾಮಿ ಒಂದು ಬೆಟ್ಟವನ್ನು ಹತ್ತಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ಕಾಣ್ತಿದೆಯಲ್ಲ, ಫ್ರಂಟಲ್ಲಿ ಕಾಣ್ತಿರುವಂಥದ್ದೇ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಟೆಂಪಲ್ಲು. ಈ ಸ್ಟ್ಯಾಚು ಇದೆಯಲ್ಲ ಇದು. ಸೊ ಇಲ್ಲಿಗೆ ನಾವು 7th ಮೈಲ್ ಅಂದರೆ 7 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿಂದ ನೆಕ್ಸ್ಟು ಮತ್ತೆ ಸ್ಟೆಪ್ಸ್ ಇದೆ. ಟೋಟಲ್ಲು ಫುಟ್ಬಾಲ್ ಸ್ಟೆಪ್ ಬಂದು ಕಾಣ್ತಿದೆ ನೋಡಿ, 3550 ಇದೆ. ನಾವು ಕಂಪ್ಲೀಟ್ ಮಾಡಿರೋದು ಆಲ್ರೆಡಿ 270 ಕಂಪ್ಲೀಟ್ ಮಾಡಿದ್ದೀವಿ ಅಂತೀನಿ. 2700 ಅಲ್ಲಿ 2850ಗೆ ನೆಕ್ಸ್ಟ್ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಸೊ ಗಾಯ್ಸ್, ಆಲ್ರೆಡಿ ಟೈಮು 3 ಅವರ್ ಆಯಿತು ಹೊರಟಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾವು ಇಲ್ಲಿವರೆಗೂ ಹತ್ತಿರೋವಂಥದ್ದು 2900 ಮೆಟ್ಲು ಟೋಟಲು. ಸೊ ಇನ್ನೂ ಟೋಟಲ್ಲಾಗಿ ಇರೋವಂಥ ಮೆಟ್ಲು ಬಂದು 3550. ಇನ್ನೂ 600 ಮೆಟ್ಲು ಬಾಕಿ ಇದೆ. ಸೊ ಅಲ್ಲಿವರೆಗೂ ನಿಮಗೆ ಸಿಗುವಂಥ ರೋಡ್ ಈ ಥರ ಇರುತ್ತೆ. ಒಂದು ಹೋಗುವಂಥ ವೇ ಏನಿದೆ ಆ ವೇ ಈ ಥರ ಇರುತ್ತೆ. ಸೊ ಜಾಸ್ತಿ ಮೆಟ್ಲುಗಳಿರೋಲ್ಲ. ಇಲ್ಲಿಂದ ರೋಡ್ ಸುಲಭ ಆಗುತ್ತೆ, ಆರಾಮಾಗಿ ನೀವು ಕುತ್ಕೊಂಡು ಹೋಗ್ಬೋದು. ಒಂದು ಮ್ಯಾಟ್ರ್ ಏನು ಅಂತಂದರೆ, ನೀವು ಬೆಳಗ್ಗೆ ಬರ್ತೀರಾ ಅಂತಂದರೆ ಬೆಳಗ್ಗೆ ಫ್ರೀ ದರ್ಶನ ಇರುತ್ತೆ ಅನ್ಕೋತೀನಿ. ಬಿಕಾಸ್ ನಾವು ಬಂದಿದ್ದ ಟೈಮಲ್ಲಿ ಜಾಸ್ತಿ ಜನ ಇರಲಿಲ್ಲ. ಇವಾಗ ಫ್ರೀ ದರ್ಶನ ಅಂತ ಹೇಳಿ ಕಳಿಸಿದ್ದಾರೆ ಮೇಲ್ಗಡೆ. ಸೊ ನೋಡೋಣ ಫ್ರೀ ದರ್ಶನ ಇರುತ್ತಾ ಇಲ್ವಾ ಅಂತ. ಬಟ್ ಅದಕ್ಕಿಂತ ಒಂದು ಮುಂಜಾಗ್ರತೆ ಏನು ಅಂತಂದರೆ, ನೀವು ಬರುವಾಗಲೇ ಕೆಳಗಡೆ ಟಿಕೆಟ್ ಕೌಂಟ್ರ್ ಅಂತ ಇರುತ್ತೆ, ಅಲ್ಲಿ ಕೇಳಿ ಹೇಳ್ತಾರೆ. ಅಲ್ಲಿ ಟಿಕೆಟ್ ತೊಗೊಂಬಂದರೆ ಬೆಸ್ಟು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಅಲ್ಲೂ ಫ್ರೀನೇ ಟಿಕೆಟ್ ಇರುತ್ತೆ, ಚಾರ್ಜಬಲ್ ಏನು ಇರೋದಿಲ್ಲ. ಲೈಕ್ ಇನ್ ಕೇಸ್ ನೀವು ಅಲ್ಲಿ ಹೋಗಬೇಕು, ಬೇಗ ಹೋಗಬೇಕು, ದರ್ಶನ ತಗೋಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಚಾರ್ಜ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಎಂಟ್ರಿ ತಗೋತೀರಾ ಒಳಗಡೆ, ಫ್ರೀ ಚಾರ್ಜ್ ಕೊಡ್ತಾರೆ. ಸೊ ಅಷ್ಟೇ. ಆನಂತರ ಒಂದು ಏನು ತೋರಿಸಿದ್ನ ರೋಡು, ಆ ರೋಡ್ ಮುಗಿಸಿದ ನಂತರ ಇನ್ನೂ ಒಂದು 3-4 ಕಿಲೋಮೀಟರ್ಸ್ ಈ ಥರ ಒಂದು ರೋಡ್ ಸಿಗುತ್ತೆ. ಈ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೊಂದೇನು ಸ್ಟ್ರಗಲ್ ಆಗೋಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಅಷ್ಟೇ ಆಯಾಸ ಆಗಲ್ಲ ಅಂತಲೇ ಹೇಳ್ಬೋದು, ಸುಸ್ತು ಕೂಡ ಆಗಲ್ಲ. ಸೊ ಫೈನಲಿ ನಾನು ಇದ್ದೀನಿ ಈ ಒಂದು ಪ್ಲೇಸಲ್ಲಿ. ಸೊ ಅಲ್ಲಿ ಒಂದು ಗೋಪುರ ಕಾಣ್ತಿದ್ದಲ್ಲ, ಅಲ್ಲಿ ಆ ಗೋಪುರದಿಂದ ಅಲ್ಲಿಂದ ಮೇಲ್ಗಡೆ ಹೋಗಬೇಕು. ಸೊ ಫೈನಲ್ ಡೆಸ್ಟಿನೇಷನ್ ಅಲ್ಲಿ ಕಾಣ್ತಿದೆ ನೋಡಿ ಅದು. ಸೊ ಅಲ್ಲೋದ್ರೆ ನಾವು ಫೈನಲ್ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಆ್ಯಂಡ್ ಇಲ್ಲಿ ರೋಡ್ಗಳು ಬರ್ತಿದ್ದಿಲ್ಲ, ಇದು ರೋಡು ಲೈಕ್ ಬಸ್ ರೂಟ್ ಆಗಿರುತ್ತೆ. ಆ್ಯಂಡ್ ಇದು ಇಲ್ಲಿ ಗೋಪುರ ಕಾಣ್ತಿದೆಯಲ್ಲ, ಇದು ನಾರ್ಮಲ್ ಫುಟ್ಪಾತಲ್ಲಿ ಹೋಗುವಂಥ ರೂಟ್ ಆಗಿ.
ಇಲ್ಲಂತೂ ತುಂಬ ನೋಡಿ ಸಿಗ್ತೈತೆ ಇದ್ರದ್ದು. ಈ ಥರ ಇದೇನು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ಗುರು. ಫೈನಲಿ ಇನ್ನೂ ಒಂದು 3 ಕಿಲೋಮೀಟ್ರ್ ಇದೆ. 3 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಮೆಟ್ಲಿದೆ. ಈ ಮೆಟ್ಲಲ್ಲಿ ನೀವೇನೇ ಒಂದು ಕೋರಿಕೆ ಇದ್ರೂ ಕೋರ್ಕೊಂಡು ಮಂಡಿಲಿ ಹತ್ತುವಂಥ ಪದ್ಧತಿ ಇದೆ. ಸೊ ನೀವು ಕೂಡ ಬಂದರೆ ಇಲ್ಲಿ ಮಂಡಿಲಿ ಹತ್ತಿ ಹೋಗ್ಬೋದು ನಿಮ್ಮ ಒಂದು ಕೋರಿಕೆಯನ್ನು ಬೇಡ್ಕೊಂಡು. ಸೊ ದಟ್ಸ್ ಇಟ್ ಗುರು. ಫೈನಲಾಗಿ ಇಲ್ಲಿಗೆ ನಮ್ಮ ಒಂದು ಏನು ಮೆಟ್ಲು ಅಂತ ಹೇಳ್ತೀವಿ ಅದು ಮುಗಿಯುತ್ತೆ. ಇಲ್ಲಿಂದ ಮುಂದಕ್ಕೆ ಒಂದೇ 1 ಕಿಲೋಮೀಟ್ರ್ ಆಗುತ್ತೆ, ಜಸ್ಟ್ 1 ಕಿಲೋಮೀಟ್ರು. ಸೊ ದಟ್ ಫೈನಲಾಗಿ ನಾವು ತಿರುಗ್ತೀವಿ ಸೇರ್ತೀವಿ. ಸೊ ನೀವು ಅಲ್ಲಿ ಏನು ಕೆಳಗಡೆ ಕೊಟ್ಟಿರ್ತೀರಲ್ಲ ಬರುವಾಗ, ಇದು ಇಲ್ಲಿ ರಿಸೀವ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟೆಪ್ಸ್ ಹತ್ತಿ ಏನು ಮುಂದೆ ಬರ್ತಿದ್ದಂಗೆ ಒಂದು 100 ಮೀಟರ್ 200 ಮೀಟರಲ್ಲಿ ಈ ಥರ ಒಂದು ಕೌಂಟರ್ ಸಿಗುತ್ತೆ. ಇಲ್ಲಿ ಆ ಕೊಟ್ಟಿರೋಂಥ ಚೀಟಿ ಕೊಟ್ಟರೆ ನಿಮಗೆ ಒಂದು ಲಗೇಜ್ ಬ್ಯಾಗ್ ಏನು ಕೊಟ್ಟಿರ್ತೀರ ಕೆಳಗಡೆ ಅದು ಇಲ್ಲಿ ಬಂದೇ ಆಗಿರುತ್ತೆ. ಸೊ ಗುರು, ಫೈನಲಾಗಿ ನಾವು ತಲುಪಿದ್ದೀವಿ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಗೆ. ಸೊ ಗುರು, ನಾವು ಕಂಪ್ಲೀಟಾಗಿ ಮುಗಿಸ್ತಾ ನಮ್ಮ ಒಂದು ಏನು ಬೆಟ್ಟ ಹತ್ಕೊಂಬತ್ತಿದ್ದು ಅದನ್ನು ಮುಗಿಸಿದ್ದು ಮಾರ್ನಿಂಗ್ 11 ಮುಗಿದಿತ್ತು. ಸೊ ಅಲ್ಲಿಂದ ಡೈರೆಕ್ಟಾಗಿ ನಾವು ದರ್ಶನಕ್ಕೆ ಹೊರಟು. ದರ್ಶನಕ್ಕೆ ನಾವು ಹೋಗಿ ಮುಗಿಸ್ಕೊಂಡು ಬಂದಿದ್ದು ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಸೊ ಅಲ್ಲಿ ಯಾವುದೇ ಥರ ಫೋನ್ ಅಲೋ ಇರೋದ ಕಾರಣ ನಾನು ಯಾವುದೇ ಥರ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಅಲ್ಲಿ. ಸೊ ನೀವು ಅಲ್ಲಿಗೆ ಬಂದರೆ ಅಲ್ಲಿರೋವಂಥ ವ್ಯೂಗಳು ನೋಡ್ಬೋದು, ದೇವಸ್ಥಾನ ಒಳಗಡೆ ಇರೋವಂಥ ವ್ಯೂಗಳು. ಆ್ಯಂಡ್ ನನ್ನ ಸಜೆಷನ್ ಏನು ಹೇಳ್ತೀನಿ ಅಂತಂದರೆ, ನೀವು ಬರೋದಾದರೆ ಮಿಡ್ ವೀಕಲ್ಲಿ ಬನ್ನಿ. ಯಾಕೆ ಅಂತಂದರೆ ಅಷ್ಟು ಜನ ಇರೋದಿಲ್ಲ. ಆ್ಯಂಡ್ ನೀವೇನಾದರೂ ಸ್ಟಾರ್ಟಿಂಗ್ ವೀಕಲ್ಲಿ ಅಂದರೆ ಮಂಡೇ ಟ್ಯೂಸ್ಡೇ ಟೈಮಲ್ಲಿ ಆರ್ ಸ್ಯಾಟರ್ಡೆ ಸಂಡೇ ಟೈಮಲ್ಲಿ ಬರ್ತೀವಿ ಅಂತಂದರೆ ತುಂಬ ಜನ ಇರ್ತಾರೆ. ಪ್ರಾಬಬ್ಲಿ ನಿಮಗೆ ದರ್ಶನ ಮಾಡಲಿಕ್ಕೂ 1 ಡೇ ತಗೋಬೋದು ಅದು. ಸೊ ದ್ಯಾಟ್ ನನ್ನ ಸಜೆಷನ್ ಏನು ಅಂತಂದರೆ ಮಿಡ್ ವೀಕೆಂಡ್ ಬಂದರೆ ಮಿಡ್ ವೀಕ್ ಬಂದರೆ ನಿಮಗೊಂದು ದರ್ಶನ ಬೇಗ ಮುಗಿಸ್ಕೊಂಡು ಹೋಗ್ಬೋದು.